ಜಾಧವ್ ಕಾಲನಿ ನಿವಾಸಿಯಾಗಿ ಮಾತಾಡ್ತಿರೋದು. ಇಲ್ಲಿ ನಾವು ರಸ್ತೆ ಮತ್ತು ಗಟರ ಸಲುವಾಗಿ ಮನವಿ ಕೊಡ್ತಾ ಇದ್ವಿ. ಸುಮಾರು 7-8 ವರ್ಷದಿಂದ ಫೈಟ್ ಮಾಡ್ತಾ ಇದ್ವಿ. ಇದುವರೆಗೂ ಯಾವುದೇ ಡೆವಲಪ್ಮೆಂಟ್ಸ್ ಆಗಿಲ್ಲ. ಈಗ ನಾವು ಲಾಸ್ಟ್ ಜನವರಿ ಏಪ್ರಿಲ್ 27ಕ್ಕೆ ನಾವು ಮನವಿ ಕೊಟ್ಟಿದ್ವಿ. ಡಿ ಸಿ ಅವ್ರಿಗೂ ಕೊಟ್ಟಿದ್ವಿ ಮತ್ತು ನಮ್ಮ ಮನವಿ ಕೊಟ್ಟಾಗ ಅವರು ಆಯ್ತು ನಾವು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ನಾವು ಅತಿ ಶೀಘ್ರದೊಳಗೆ ಲಾಸ್ಟ್ ಮಳೆ ಬಂದಾಗ ನಮ್ಗೆ ಸಾಕಷ್ಟು ಜನ ಪಬ್ಲಿಕ್ ಮನೆಯೊಳಗೆ ನೀರೆಲ್ಲ ಹೋಗಿ ತೊಂದರೆ ಆಗಿದೆ. ನಿನ್ನೆನೂ ಕೂಡ ಮಳೆ ಆಗಿದೆ, ನಿನ್ನೆನೂ ಕೂಡ ಮಳೆ ಆಗಿದೆ. ಸಾಕಷ್ಟು ಎಲ್ಲರ ಮನೆಯೊಳಗೂ ನೀರು ಹೋಗಿದೆ. ಆಮೇಲೆ ಗದ್ದೊಳಗೆ ರೋಡೊಳಗೆ ಓಡಾಡ್ಲಿಕ್ಕೆ ಆಗ್ತದೆ. ಇದು ವಾರ್ಡ್ ನಂಬರ್ 18 ಹಳೇದ್ರಿ, ಹೊಸ ವಾರ್ಡ್ ನಂಬರ್ 20. ಕವಿತಾ ಕಬ್ಬೇರ್ ಅವರು ಕಾರ್ಪೊರೇಟರ್ ಇದ್ದಾರೆ. ಅವ್ರಿಗೂ ಕೂಡ ಮನವಿ ಕೊಟ್ಟಿವಿ. ಅವರು ಸುಮ್ಮನೆ ಓನರ್ದೇನೋ ಡಿಸ್ಟ್ರಿಬ್ಯೂಟ್ ಅಂತ ಹೇಳ್ತಿದ್ದಾರೆ. ನಾವು ಆ ಪ್ರಾಪರ್ಟಿ ಓನರ್ ನಾವೇ ಇರೋದ್ರಿಂದ ಇದನ್ನ ಕನ್ಸಲ್ಟ್ ಲೆಟರ್ ಕೇಳಿದ್ರೆ ನಾನು ಅದನ್ನು ಕೊಡ್ಲಿಕ್ಕೆ ರೆಡಿ ಇದೆ. ಸೊ ಇವತ್ತು ನಾನು ಈವ್ನಿಂಗ್ ಮಾಡ್ತೀವಿ. ಈಗ ಮನವಿ ನಾವು ಕೊಟ್ಟಿದ್ದ ಪ್ರಕಾರ ಪ್ರೆಸೆಂಟ್ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡ್ಬೇಕು. ಯಾಕಂದ್ರೆ ಇನ್ನು ಮತ್ತೆ ಮಳೆ ದೊಡ್ಡ ಮಳೆಗಳು ಚಾಲು ಆಗ್ತವೆ. ಮಳೆ ಚಾಲು ಆಗ್ತಂದ್ರೆ ಯಾಕಂದ್ರೆ ಏನಾಗ್ತದೆ, ಮೇಲಿರೋ ಎಕ್ಸ್ಟೆನ್ಷನ್ ಏರಿಯಾದಿಂದ ಅವರು ಎಲ್ಲ ಕೊಳಚೆ ನೀರು ಗಟರ್ ನೀರು ಎಲ್ಲ ಬಂದು ಇರೋ ಮನೆ ಒಳಗೆ ಹೋಗ್ತದೆ. ನಿನ್ನೆ ಒಂದು 4-5 ಮನೆಯೊಳಗೆ ನೀರು ಹೋಗಿದೆ. ಬೆಳಗ್ಗೆವರೆಗೂ ಅವ್ರಿಗೆ ಮಲಗ್ಲಿಕ್ಕೆ ಆಗಿಲ್ಲ, ನೀರು ತೆಗಿಲಿಕ್ಕಾಗಿಲ್ಲ. ಇನ್ನೂ ಮಟ್ಟ ಹಂಗಲ್ಲ. ಅದು ಹೆಂಗಿದ್ದು ಆಗ ಅದರ ಸ್ಥಿತಿಯೊಳಗೆ ಬಂದರೆ ಈಗ ಬಂದು ನೋಡಿದ್ರು ನಿಮ್ಗೆ ಅದೇ ಬರ್ತದೆ. ಎಲ್ಲ ಮನೆಯೊಳಗೂ ನೀರು ಹೋಗಿದೆ. ಆಮೇಲೆ ಅರ್ಧ ಗಟರ್ಗಳು ರೋಡ್ಗಳೆಲ್ಲ ಕೊಚ್ಚಿದೆ. ಅಂದ್ರೆ ಏನಾಗಿದ್ರೆ ಈಗ 24 hours ಲೈನದ್ದು ಮೊನ್ನೆ ಅವರು L&T ಅವರು ಪೈಪ್ ಹಾಕಿದ್ರು. ಆ ಪೈಪ್ ಹಾಕಿ ಅವ್ರು ಹಡ್ಡಿ ಹಂಗೆ ಮುಚ್ಚಿ ಹೋಗ್ಯಾರ. ಅವೆಲ್ಲ ಮಣ್ಣು ಲೂಸ್ ಆಗಿರೋದ್ರಿಂದ ಈಗ ಅದೆಲ್ಲ ಕಿತ್ಕೊಂಡು ಎಲ್ಲ ಕೆಲವೊಂದು ಮನಿ ಕನೆಕ್ಷನ್ ತಗೊಂಡಂತ ಪೈಪ್ ಲೈನ್ಸ್ ಎಲ್ಲ ಕಾಣಿಸ್ತಾ ಇದ್ದಾವೆ. ಅವೆಲ್ಲ ಹೊರಗೆ ಬಂದೈತೆ. ಅವು ಯಾವಾಗ ಡ್ಯಾಮೇಜ್ ಆಗ್ತಾವ ಗೊತ್ತಿಲ್ಲ. ಆಮೇಲೆ ಓಡಾಡ್ಲಿಕ್ಕೂ ಆಗಲ್ರಿ, ಗಾಡಿ ಓಡಾಡ್ಲಿಕ್ಕೂ ಹೋಗ್ಲಿ. ದೊಡ್ಡ ತೆಗ್ದಿದೆ, 1.5 ಫೀಟ್ ತೆಗ್ಗದಾವ. ಅದ್ರೊಳಗೆ 2 ವೀಲರ್ ತಗೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ, ಜನರಿಗೆ ಓಡಾಡ್ಲಿಕ್ಕೂ ಆಗಂಗಿಲ್ಲ. ಬಹಳ ಕ್ರಿಟಿಕಲ್ ಪರಿಸ್ಥಿತಿ ಇದೆ. ಒಂದ್ಸತಿ ನೀವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕೊಡ್ಬೇಕಂತ ಹೇಳಿ ನಾವು. ಆಲ್ರೆಡಿ ಒಂದು ಮನೆ ಅರ್ಧ ಕಟ್ಟಾಗಿ ಬಿದ್ದಿದೆ. ಆನಂದ್ ಜಾಧವ್ ಉಳಿದೆಲ್ಲ ಬಿಟ್ಟರೆ ನಾವು ಮನೆಯೆಲ್ಲ ಅದಕ್ಕಲ್ಲ ಬಟ್ ಯೂಸ್ ಮಾಡ್ಕೊಂಡು ಹೋಗಿಲ್ಲ. ಒಂದು ಸೈಡ್ ಕಟ್ ಮಾಡ್ಕೊಂಡು ಸರ್ ಇಲ್ಲ, ಇದು ಓನ್ ಪ್ರಾಪರ್ಟಿ ಓನರ್ ನಾವೇ ಇದ್ದೀವಿ. ನಾನು ಹೇಳಿರ್ತೇನೆ ಪಬ್ಲಿಕ್ಕಿಗೆ ಅಂತ ಹೇಳಿ ಅಷ್ಟು ನೀರು ಬರ್ತದೆ ಸರ್. ಅಲ್ಲಿ ಏನೂ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ನಾವು ಕಂಪ್ಲೀಟ್ಲಿ ಅದನ್ನು ಬಿಟ್ಟೇವ್ರಿ. ಪಬ್ಲಿಕ್ ಇಂಟ್ರೆಸ್ಟ್ ನನಗೆ ಇಲ್ಲಿ ಯಾವುದೇ ಮಾಡ್ಬೋದು. ಈಗ ನಮ್ಮ ಮುಂದೆ ಯಾವುದೇ ರೀತಿ ಕನ್ಸಲ್ಟೇಷನ್ ಏನು ಹೇಳಿದ್ರೆ ನಮ್ಗೆ ರೋಡ್ ಮಾಡ್ಕೊಡ್ತಾರೆ. ಲೆಟರ್ ಬಾಂಡ್ ಹೇಳಿದ್ರಿ ಸರ್, ಎಲ್ಲ ಬಾಂಡ್ ಕಲೆಕ್ಟ್ ಮಾಡಿದ್ರೆ ಮನಿ ಟ್ಯಾಕ್ಸ್ ಕಾಲನಿ ನಿವಾಸಿಗಳಾಗಿರೋದ್ರಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಇಲ್ಲಿ ಮಟ್ಟನೂ 7-8 ವರ್ಷದಿಂದ ಮನವಿ ಕೊಟ್ಕೊಂಡು ಇದೀನಿ. ಆದ್ರೆ ರೋಡ್ ಆಗ್ತಾ ಇಲ್ಲ. ಅಲ್ಲೆಲ್ಲ ಹುಳ ಹುಪ್ಪಿಗೂ ಜಾಸ್ತಿ ಇದೆ. ನಿನ್ನೆ ಆಗಿದ್ದು ಮಳೆಯೋದ್ರಿಂದ ಮನೆಯಲ್ಲಿ ಎಲ್ಲ ನೀರು ಹಾಕ್ಕೊಂಡಿದೆ. ಎಷ್ಟೋ ಹುಳ ಹುಪ್ಪಿಗಳು ಒಳಗೆ ಬರ್ತಾವೆ. ಈಗ ಆ ಸೈಡ್ ಎಲ್ಲ ಗುಡ್ಡಗಳಾಗ ಇದ್ದ ಮನೆಗಳನ್ನ ಕುಸಿದಾವೆ. ಇದು ಸೇಮ್ ಹಿಂಗೆ ಮನೆ ಕುಸಿದ್ವು. ಅಲ್ಲಿ ಮನೆ ಒಳಗಿಂದ ಸತ್ತರೆ ಯಾರು ರೆಸ್ಪಾನ್ಸಿಬಲ್ ಅಲ್ಲಿ? ಅದಕ್ಕೆಲ್ಲ ಇಷ್ಟು ದಿವಸ ನಾವು ಮನವಿ ಕೊಡ್ತಾ ಇದ್ರು ಅದಕ್ಕೇನು ಸ್ಪಂದಿಸ್ತಾ ಇಲ್ಲ.
ಈಗ ಮೊನ್ನೆ DC ಕೊಟ್ಟಿದ್ವಿ, ಕಾರ್ಪೊರೇಷನ್ ಕೊಟ್ಟಿದ್ವಿ, ಈಗ ಯಾವುದಕ್ಕೂ ಸ್ಪಂದನೆ ಆಗ್ತಾ ಇಲ್ಲ. ಇನ್ನು ಮುಂದೆ ಈಗ ಮತ್ತೆ ಇನ್ನೂ ಎಂತೆಂಥ ದೊಡ್ಡ ಮಳೆಗಳಿದಾವೆ. ಅವಾಗ ಏನಾದ್ರು ಮನೆ ಕುಸಿದು ಸತ್ರೆ ಅವಾಗ ಯಾರು ಆನ್ಸರ್ ಕೊಡ್ತಾರೆ? ನಾವು ಕೊಟ್ಟಿದ್ದು ಖರೀದಿ. ಈಗ ಹಾವುಗಳು ಎಲ್ಲ ಸಿಕ್ಕಾಪಟ್ಟೆ ಮನೆಗಳು ಬರ್ತಾವೆ, ಹಾವು ಚೋಳುಗಳೆಲ್ಲ ಬರ್ತಾ ಇದಾವೆ. ಈಗಾಗಲೇ ನಾವು ಇದನ್ನು ಕೊಟ್ಟರು ಅಲ್ಲ, ಈಗ ಇಷ್ಟು ಸಲ ನಾವು ಮನವಿ ಕೊಟ್ಟರು ಈಗ ಅಲ್ಲಿ ಸ್ಪಂದಿಸ್ತಾ ಇಲ್ಲ. ನಾಳೆ ನೀರು ಮನೆ ಕುಸಿದು ಮನೆಯಿಂದ ಯಾರು ಇದ್ದವ್ರು ಎಲ್ಲ ಸತ್ರೆ ಅವಾಗ ಏನಂತ ಗೊತ್ತಾಗ್ಬಿಡೋದು. ನಾವು ಕೊಟ್ಟಿದ್ದೇ ಖರೀದಿ, ಎಷ್ಟು ಸಲ ಕೊಟ್ಟರು ಸ್ಪಂದನೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ದೊಡ್ಡ ಮನೆಗಳು ಬರೋಕ್ಕಿಂತ ಮೊದಲೇ ನಮಗೆ ಒಂದು ರೋಡು ಮತ್ತು ಗಟ್ರನ್ನ ಆದಷ್ಟು ಲಘುನೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಮತ್ತೆ ಹೋರಾಟ ಕೂತ್ಕೊಳ್ಬೇಕು. ಶ್ರೀಕಾಂತ್ ದೊಡ್ಡ ಮನೆ ಅಂತ.